ಅಪ್ಪು ಹೇಳು, ಹೊತ್ತಾಗೈತಿ. ಇನ್ನೂ ಎಷ್ಟೊತ್ತು ಬೇಕತಿ? ಹೇಳಪ್ಪ, ಸಾಲಿಗೆ ಹೋಗ್ಬೇಕು. ಹೇಳಪ್ಪ ಮಗನ, ಹಂಗೆ ಮಾಡಬಾರ್ದು. ಹೇಳಪ್ಪ, ಸಾಲಿಗೆ ಹೋಗ್ಬೇಕು. ಮಾಸ್ತರ್ ಬರ್ತಾರೆ, ನೋಡಿಲ್ಲ ಅಂದ್ರೆ ಬಾಗ್ಲಕ್ಕ ಕರ್ಕೊಂಡು ಹೋಗಾಕ. ಅಲ್ಲಮ್ಮ ಅಮ್ಮ, ಇವತ್ತೊಂದು ದಿನ ಬಿಡ್ತೇನೆ ಬೇ. ನಾನು ಅಮ್ಮವ್ವನ್ನ ನೋಡ್ಬೇಕು, ಮನೆಗೆ ಹೋಗ್ತಾನೆ. ಅಪ್ಪಗೆ ಹೇಳ. ಅವು 6 ತಿಂಗಳು ಅಲ್ಲೇ ಇರ್ತಾಳೆ. ಈಗ ಇನ್ನೂ ಸ್ವಲ್ಪ ದಿನ ಬರೋದಿಲ್ಲ. ಬೇಕಾರೆ ಸುಟ್ಟಿ ಕೊಟ್ಟಾಗ ಐತ್ಯಾರ ಶನಿವಾರ ಹೋಗುವಂತಿ. ಈಗ ಹೇಳಪ್ಪ, ಸಾಲಿಗೆ ಹೋಗಿ ಹೇಳೋ ಮಗನ. ಮೊನ್ನೆರ 2 ದಿನ ಇದ್ದು ಬಂದು ಮತ್ತಂತೀಯನ ಸಾಲಿ ಬಿಡಾಕ ಕಳ್ಳನಪ್ಪ. ಮ್ಯಾಗ ಹೇಳ, ಹೊತ್ತಾಗೈತಿ ಹೇಳ. ಏನು ಹುಡುಗವ ಇದು? ಹೇಳ್ತಿಲ್ಲಪ್ಪ, ನಿಂಗೆ ಇಷ್ಟ ಅಂತೇಳಿ ತಾಲಿಪಟ್ಟಿ ಮಾಡೀನಿ. ಮಸ್ತ್ ಕೆನಿ ಮೊಸರು ಐತಿ, ಹಚ್ಕೊಂಡು ತಿನ್ನೋಳ ಬಂಗಾರ. ತಿನ್ನೋಳಪ್ಪ ನೀನು ಕೆನಿ ಮೊಸರ ತಾಲಿಪಟ್ಟಿನ. ತಿಂತೀನಿ. ಕುತ್ತಿ ಮರಿ ಮಾಡು. ಕುತ್ತಿ ಮರಿ ಮಾಡ್ಬೇಕನ್ನ. ಬಾರಪ್ಪ. ಆನಿ ಬಂತಂದಾನಿ, ಬಿಜಾಪುರ ದಾನಿ. ಎದ್ಗ ಅಮ್ಮ, ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಂಗಿಲ್ಲಮ್ಮ. ಯಾಕವಾ? ಎದ್ರ ಸಂಬಂಧ? ಪಗಾರ ಏನಾರ ಹೆಚ್ಚಿಗೆ ಬೇಕನ್ನ? ಹಂಗಿದ್ರೆ ಕೇಳಲ್ಲ, ಅದಕ್ಕೇನಾಗೋದೈತಿ? ಇನ್ನೊಂದು 50 ರೂಪಾಯಿ ಹೆಚ್ಚಿಗೆ ಕೊಡ್ತೇನೆ, ಅದಕ್ಕೇನಾಗೋದೈತಿ? ಇಲ್ಲಿಲ್ಲಮ್ಮ, ಆ ಪಗಾರ ಪಾಪ ಅದು ವಿಚಾರನೇ ಬಂದಿಲ್ಲಮ್ಮ. ಅದು ನಾನು ಕೇಳೇ ಇಲ್ಲ. ಅದು ಬೇಡ ನಂಗೆ. ಇಷ್ಟು ಪ್ರೀತಿಯಿಂದ ಪಾಪ ಇರಾಕ್ ಜಾಗ ಕೊಟ್ಟಿರಿ ನೀವು. ಹಂಗೆ ನಿಮ್ಗೆ ಪಗಾರ ಕೇಳಿದ ದೇವ್ರ ಮೆಚ್ಚ. ನಾನು ನಿಮ್ಗೆ ಬೇಡ ಅಂದಿದ್ದೆ, ಹಂಗೆ ಕೆಲಸ ಮಾಡಿಕೊಡ್ತೇನೆ ಅಂದಿದ್ದೆ. ನೀವೇ ಬೇಡವಾ, ನಿನಗೂ ಕೈಯಾಗ ರೊಕ್ಕಕ್ಕವ ಅಂತೇಳಿ ಕೊಟ್ಟಿದ್ರಿ. ಈಗ ಆಗಿರೋದು ಸಮಸ್ಯೆನೇ ಬೇರೆ ಆಗೈತಮ್ಮ. ಏನು ಅಂಥದ್ದು ಏನಾಗೈತಿ? ಏನಂದ್ರೆ ನಮ್ಮ ಅತ್ತಿ ಬಂದಿದ್ಲಮ್ಮ ಮೊನ್ನೆ. ಬಂದು ಅದು ಬಂಗಾರದ್ದು ಒಂದು ಸರ ಕೊಟ್ಟಾಳ. ಯಾರಿಗೆ ಬೇಕಾಗಿತ್ತು ಆ ಸರ? ಆ ಸರ ಕೊಟ್ಟು ಮನೆಗೆ ಬರ್ರಪ್ಪ ಇಬ್ಬರು ಗಂಡ ಹೆಂಡತಿ ಅಂತ ಹೇಳೋಗ್ಯಾಳ. ನನಗರ ಮನೆಗೆ ಹೋಗೋಕೆ ಎಳ್ಳು ಕಾಳಷ್ಟು ಇಷ್ಟ ಇಲ್ಲ. ಏನು ಮಾಡ್ಬೇಕು? ಯಾಕಂದ್ರೆ ಆಕೆ ಒಂದಿನ ನೆಮ್ಮದಿಯಾಗಿರಕ್ಕೆ ಬಿಡೋಕ್ಕೆಲ್ಲ ಮಾಡೋಕ್ಕೆಲ್ಲ ಎತ್ತಬೇಕಂತ ಹೋದ್ರಾಡ್ತಾಳೆ. ಒಂದು ಹೇಳ್ತಿ ಮನ್ಸಿಗರ ಕಸಿಬಿಸಿ ಆಗಕತ್ತೈತಿ. ಬೇಡ ಹೋಗೋದು ಅಂತ ಗಂಡಿಗೆ ಹೆಂಗೆ ಹೇಳಿ ಅಂತ ದಾರಿ ಕಾಯಕತ್ತೇನೆ. ಏನು ಮಾಡಲಿ ಹೇಳ್ರಿ? ಸುಮ್ಮನೆ ಹೋದಿಯಾ, ಮನಸ್ಸಿಲ್ಲ. ಬಿಟ್ಟಿಯಾ, ಆಗಂಗಿಲ್ಲ. ನನಗಂತೂ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು. ಒಂಥರ ಭಾಳ ಬೇಜಾರನಾಗದೀನಿ. ಓ ಹೌದನವ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿ? ಏನಂತ ತಪ್ಪರು ಆಗಿರ್ಬೇಕು. ಅದಕ್ಕೆ ಯಾಕೆ ಇದು ಮಾಡ್ಕೋತಿ? ಹೋಗಲ್ಲ. ಅಯ್ಯೋ ಅಮ್ಮ, ತಪ್ಪು ಅರಿವು ಮಾಡ್ಕೊಳ್ಳೋಂತಕಿನ ಅಲ್ಲಕ್ಕಿ. ಆಕಿಗೇನು ಅರಿವಾಗೈತೆ ಅಂತ ನನಗೆ ಅನ್ಸಂಗಿಲ್ಲ. ಯಾವ ದೇಶಕ್ಕೆ ಬಾ ಅಂದಾಳೋ ಏನೋ, ಯಾರಿಗೆ ಗೊತ್ತು. ನಂಗೆ ಅದೇ ಬೇಜಾರಾಗ್ಬಿಟ್ಟೈತಿ. ಇಲ್ಲ ಆದ್ರೆ ನಮ್ಮ ಮನೆಗೆ ಬರ್ತಾಳ ಹೋಗ್ತಾಳ, ಅಲ್ಲೇ ಆದ್ರೆ ಬರೋದಿಲ್ಲ. ಹೌದಾ? ಏನಾಗಲ್ಲ, ಹೋಗವ. ಹಂಗೆ ಮಾಡ್ಕೋಬೇಡ. ಈಗ ಅಲ್ಲಿ ಸುಮ್ಮನೆ ಯಾಕೆ ಜಗಳ ಮಾಡ್ತಿ? ಪಾಪ ಕರ್ದಾರಂತಿ, ಹೋಗಿ ಬರೋಗಿ, ಏನಾಗಲ್ಲ. ಆದರೂ ಮಗಳಿದ್ದಂಗೆ ಇದ್ದೇವ ನೀ ನನಗೆ. ಸುಳ್ಳು ಅನ್ಬಾರ್ದು. ಮೊದಲನೇ ದಿನ ನೀ ಬಂದಾಗ ಏನ ಬಿಡ ಬಂದಾರ ಅನ್ನಂಗಿತ್ತು. ಆದರೆ ಇತ್ತಿತ್ತಾಗಂತೂ ನನ್ನ ಮಗಳ ಗತೆನ ಹೊಂದ್ಕೊಂಡ್ಬಿಟ್ಟು ಮನ್ಯಾಗ ನಾನು ನೀ ಬರೋದ್ರದ್ದು ತಾಸು ಲೇಟ್ ಆದ್ರೆ ಇನ್ನೂ ಬಂದಿಲ್ಲಲ್ಲಪ್ಪ ನಂಗೆ ಅಕ್ಕತ್ ಗೊತ್ತಾನ. ಒಂಥರ ಅಷ್ಟು ಬೇಜಾರಾಕೈತಿ. ಯಾಕೋ ಏನೋ ಮನಸ್ಸು ಸಮಾಧಾನ ಆಗಲ್ತವ ಹುಡುಗಿ. ಆಯಿತು, ಹೋಗಿ ಬಾರ್ವಾ. ಆಯ್ತಮ್ಮ, ಹೋಗಿ ಬರ್ತೀನಿ. ನನಗೂ ಏನು ಇಲ್ಲಿಂದ ಹೋಗೋಕೆ ಇಷ್ಟ ಇಲ್ಲ. ನಾಳೆ ಬೆಳಗ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಬಂದು ಹೋಗುವ ಏನು? ಈಗ ಇದ್ಕಿದ್ದಂಗೆ ಹೇಳಿದೆ, ಅದಕ್ಕೆ ನನಗೂ ಏನು ಮಾಡೋಕ್ಕಾಗಲಿಲ್ಲ. ನಾಳೆ ಬೆಳಗ್ಗೆ ಒಂದಿಟ್ಟು ಬಂದು ಹೋಗಾವ. ಯಾಕಮ್ಮ? ಯಾಕೂ ಇಲ್ಲ, ನೀ ಬಂದು ಹೋಗು. ಬರ್ಲಾರ್ದ ಮಾತ್ರ ಹೋಗ್ಬೇಡ ಏನು? ಆಯ್ತಮ್ಮ, ಬಂದ ಹೋಗ್ತೇನೆ. ಬರ್ಲಮ್ಮ, ಹೋಗ್ಬಾರ್ವಾ. ಯವ್ವ, ಅಲ್ಲಕ್ಕೆ ನಿಂತೀವಿ. ಓ, ಆ ಹುಡುಗಿ ಹೋಗಿದ್ದಕ್ಕೆ ನೋಡಾತಿಯನ ಮಕ್ಕ ಎಲ್ಲಿ ಬಿಡವ, ಅವ್ರ ಮನೆಗೆ ಅವ್ರು ಹೋಗಾರೆ. ಯಾಕಿಲ್ಲಪ್ಪ, ಏನೋ ನನ್ನ ಮಗಳಿದ್ದಂಗಿತ್ತಪ್ಪ. ಅದು ಹೊಂಟೆ ನಂದ್ಬಿಟ್ಲೆ ಯಾಕೆ ಭಾಳ ಒಂಥರ ಮನ್ಸಿಗೆ ಬೇಜಾರಾಗತ್ತೈತಿ. ನಾಳೆ ಅದಕ್ಕೆ ಬರಕ್ಕೆ ಹೇಳಿದಿ? ಯಾವುದಕ್ಕಿಲ್ಲಪ್ಪ, ಪಾಪ ಮಗಳಿದ್ದಂಗಿತ್ತು. ಈಗ ಹೊಕ್ಕೇನಂತತಿ, ಹಂಗೆ ಹೆಂಗೆ ಕಳ್ಸೋದು? ಅದಕ್ಕೆ ಮೊನ್ನೆ ಪ್ಯಾಟಿಗೆ ಹೋದಾಗ ಒಂದು ಪತ್ಲ ತೊಗೊಂಬಂದಿದ್ದೆ ನನಗೆ ಅಂತೇಳಿ. ಇರಲಿ, ಆಕೆ ಹೊಂಟಾಳಲ್ಲ, ಆಕೆಗೆ ಅದನ್ನು ಕೊಟ್ಟು ಒಟ್ಟು ಉಡಿ ತುಂಬಿ ಅರ್ಶಿನ ಕುಂಕುಮ ಹಚ್ಚಿ ಕಳ್ಸೋಣ. ಪಾಪ ಯಾರು ಮಾಡ್ಬೇಕಪ್ಪ ಅದಕ್ಕೆ? ತಾಯಿ ಮನೆ ಬಿಟ್ಟು ಬಂದೈತಿತ್ತಾಗ ಅದಕ್ಕೆ. ಆಯ್ತವ, ಮಾಡು. ಏನಾರ ಬೇಕಾದ್ರೆ ಹೇಳು. ಪ್ಯಾಟಿಗೆ ಅದು ಹೋದೆ ಅಂದ್ರೆ ಒಂದು ಮಳ ಹೂ ತುಂಬಲ್ಲ ಒಟ್ಟು ಪಾಪ ಕೊಡೋಣ. ಆಯ್ತು ಬೇ. ಯಾಕೆ ಇಲ್ಲಿ ನಿಂತಿ? ಯಾಕಿಲ್ಲ, ಹಂಗೆ ನಿಂತಿದ್ದೆ. ಹಂಗೆ ನಿಂತಿದ್ದಿ? ಏನು ಹಂಗೆ ಯಾಕೆ ನಿಂದಿರ್ತಿ? ಯಾಕೆ ನನಗೆ ಮೊನ್ನೆ ನಮ್ಮ ಅವ್ವ ಬಂದು ಕರೆದು ಹೋದಾಗಿಂದನು ನೀನು ಹಿಂಗದಿಯಪ್ಪ, ಯಾಕಂತ ಗೊತ್ತಿಲ್ಲ. ಹಂಗೇನಿಲ್ರಿ, ಹಂಗೆ ಅನ್ಕೊಳಕತ್ತೀರಿ ದೇವ್ರೆ. ನೋಡ, ನಿನ್ನ ಮನಸ್ಸು ಏನಂತ ನನಗೆ ಅರ್ಥ ಆಗುದಿಲ್ಲನ? ಕರೆ ಹೇಳ, ಏನಾಗೈತಿ? ಅದು ರೀ, ಏನಿಲ್ಲ, ನಾ ಅತ್ತಿಯರು ಬಂದು ಕರೆದು ಹೋದ್ರಲ್ಲ. ಕರೆದು ಹೋದ್ರಲ್ಲ? ನನಗೆ ಅಲ್ಲಿ ನಿಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ಲ ರೀ. ನನಗೆ ಇಲ್ಲೇ ಇರಬೇಕು ಅಂತ ಆಸೆ. ಏನ? ಮನೆಗೆ ಬರೋಕೆ ಇಷ್ಟ ಇಲ್ಲ, ಇಲ್ಲೇ ಇರ್ಬೇಕಂತ ಆಸೆನಾ? ಅಲ್ಲ, ಯಾಕೆ? ಎದ್ರ ಸಂಬಂಧ ಅಂದ್ರೆ ಈಗೇನು ಅತ್ತಿಯರು ಕರೆದು ಹೋಗ್ಯಾರ, ಅದಕ್ಕೆ ಹಿಂಗೆ ಹೇಳಕತ್ತೀರಿ. ಅವ್ರು ಹೆಂಗೆಲ್ಲ ಮಾತಾಡ್ಯಾರ ನಿಮ್ಗೆ ಗೊತ್ತು. ಒಂಥರ ಬೇಜಾರು ರೀ. ಅಲ್ಲಿ ಹೋಗಕ್ಕೆ ನಂಗೆ ಇಷ್ಟನೇ ಇಲ್ಲ. ಎಲ್ಲಿ ಏನಾರ ಮತ್ತೆ ಜಗಳ ಮಾಡ್ತಾರೋ ಅಂತೇಳಿ. ಅಲ್ಲೇ ಇಷ್ಟು ದೂರ ಬಂದು ಬಂಗಾರದ ಸರ ಕೊಟ್ಟು ಕರೆದೋಗ್ಯಾಳ ನಮ್ಮವ್ವ.
ಏನಾರ ಬೇಜಾರ್ ಮಾಡ್ತಾರನ ಅಂತೀಯಲ್ಲ ಹೆಂಗಿದು ನಿನ್ಗೆ ಅಷ್ಟು ಹಂಗಾರ ತೀರಾ ಅಲ್ಲಿ ಬರಲಾರ್ದಷ್ಟು ಇದಾಗ್ಬಿಟ್ಟತ್ತೇನ ಇವತ್ತೆಲ್ಲ ನಾಳೆ ಮತ್ತು ನಾವು ಕೂಡ್ಬೇಕನ್ನೋದು ನಿನಗೆ ನೆನಪೈತೋ ಏನ ಇಲ್ಲೋ ಹೇಳು. ಐತ್ರಿ, ನೆನಪು ಯಾಕಿಲ್ಲ, ನೆನಪೈತಿ. ಆದರೂ ಬರಕ್ಕೆ ಯಾಕೋ ಮನಸ್ಸು ಒಪ್ಪುವಲ್ದ್ರಿ. ಕೈ ಮುಗಿತಿ ನಾವಿಲ್ಲೇ ಇರೋಣ. ಯಾಕಂದ್ರೆ ಅಲ್ಲಿ ಹೋದ್ರೆ ನಮ್ಮ ಅವನು ಬರಂಗಿಲ್ಲ ಹೋಗಂಗಿಲ್ಲ ಒಟ್ಟು. ಅದಕ್ಕೆ ರೀ ಪ್ಲೀಸ್ ರೀ. ಅಂದ್ರೆ ನಮ್ಮಪ್ಪ ನಮ್ಮವನ್ ಬಿಟ್ಟು ನಿಮ್ಮವನ್ನ ಅಷ್ಟೇ ಬರೋದು ಹೋಗೋದು ಮಾಡುವಂಗೆ ಇಟ್ಕೋಬೇಕನ್ನ ನಾವು. ಯಾಕ್ರಿ ಹಿಂಗೆ ಮಾತಾಡಕತ್ತೀರಿ? ನೀವು ಎಂದೂ ಹಿಂಗೆ ಮಾತಾಡಿದ್ದಿಲ್ಲಲ್ಲ ರೀ. ಹಂಗಲ್ರಿ, ನಾನೆಲ್ಲ ಹಂಗಂದೇನ? ಹಂಗೆ ಹೇಳಿಲ್ಲ ಅಂದ್ರೂ ಅದು ಹಂಗ ಆಕತಿ. ನಿಮ್ಮಪ್ಪ ಎಲ್ಲಿ ಬರ್ತಾನೆ ಬಿಡು, ಬಂದ್ರೆ ಅದೇ ನಿಮ್ಮವನೇ ಬಂದ್ರೆ ಬರ್ಬೇಕು. ನಿಮ್ಮವು ಬರ್ತಾಳ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿನಗೆ ಅಲ್ಲಿ ಬರಕ್ ಇಷ್ಟ ಇಲ್ಲಲ್ಲ. ನಮ್ಮವ್ ಜಗಳ ಮಾಡಿಲ್ಲ, ಬಿಟ್ಕೊಟ್ಟು ನಿನ್ ಜೊತೆಗೆ ನಿನ್ ಕರ್ಕೊಂಡು ಇಲ್ಲಿ ಮಠ ಬಂದೆ. ಈಗ ನಮ್ಮವ್ವ ಎಲ್ಲಾ ಮರೆತು ಬಾರ್ಪ ಕೂಡಿರೋನು ಅಂತಂದೇಳಿ ಕರಿತಾ ಇದಾಳ. ಸೊಸಿಗೆ ಅಂತೇಳಿ ಬಂಗಾರ ಸರ ಮಾಡಿಸ್ಕೊಟ್ಟಾಳ. ಈ ಹೊತ್ತಿನ ನಾವು ಮತ್ತು ಬರ್ದಿಲ್ಲ ಅಂತ ಅನ್ಬೇಕನ? ಅವ್ರಿಗೆ ನೋಡ್ಕೊಳಕ್ ಯಾರದಾರ್ಲಿ? ನಿಮ್ಮವ್ ಇಲ್ಲಿಗೆ ಬರಲ್ಲಂತಿ, ನಿಮ್ಮವ್ನ ನೋಡ್ಕೊಳಕ, ನಿಮ್ಮ ಅಪ್ಪನ ನೋಡ್ಕೊಳಕ ನಿಮ್ಮ ಅಣ್ಣ ಅದಾನಲ್ಲಿ. ಮತ್ ನಾ ಎಷ್ಟ್ ದಿನ ಅಂತ ಇನ್ನೊಬ್ರ ಮನೆಯಾಗ ಇರುದಿಲ್ಲ? ನಮ್ಮ ಮನೆ ನಾವು ನಮ್ಮ ಊರಿಗೆ ನಾವು ಹೋಗ್ಬೇಕಲ್ಲ. ಬೇಕಾದ್ರೆ ಹೋಗೋಗಿ ನೀನ ಬೆಟ್ಟ ಬಾ ನಿಮ್ಮವ್ಗ. ಸರಿ ಆಯ್ತು, ನೀವು ಸಿಟ್ಟು ಆಗ್ಬೇಡ್ರಿ, ಹೋಗೋಣ ತಗೋರಿ. ಬೇಜಾರ್ ಮಾಡ್ಕೋಬೇಡ. ನಮ್ಮವ್ವ ನಿನ್ ಜೊತೆಗೆ ಜಗಳ ಮಾಡ್ಲಾರ್ದಂಗ ನಾನು ನೋಡ್ಕೋತೀನತ್ತ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹಂಗಂತೇಳಿ ಬರದೇ ಇಲ್ಲ ಹೋಗುದೇ ಬೇಡ ಅನ್ನಕ್ ಹೋಗ್ಬೇಡ. ನಾಳೆ ಊರನ್ ಮಂದಿನ ಆಡ್ಕೊಂಡ್ಬಿಡ್ತಾರ, ನೋಡು ತಾಯಿ ಹೋಗಿ ಕರೆದ್ರು ಬರವಲ್ಲ ಅಂತೇಳಿ. ಅದಕ್ಕೆ ಆಯ್ತು. ಏನ್ರಿ ಒಂಚೂರು ಮಗಳಿಗೆ ಫೋನ್ ಮಾತಾಡ್ಬೇಕ, ಒಂದಿಟ ಫೋನ್ ಕೊಡ್ರಿ. ಏನ ನಾನ್ ಫೋನ್ ನಾ ಕೊಡುದಿಲ್ಲ? ಏನ ನಾ ಹೇಳಕತ್ತೇನಲ್ಲ, ನನ್ನ ಫೋನ್ ನಾ ಕೊಡುದಿಲ್ಲ. ಅದು ಯಾರು ಫೋನ್ಲೆ ಹಚ್ಕೋ. ಹಂಗಂದ್ರೆ ಹೆಂಗ್ರಿ? ಫೋನ್ ಕೊಡುದಿಲ್ಲ ಅಂದ್ರೆ ಅರ್ಥ ಏನ್ ಇದಕ್ಕೆ? ಮಗಳ ಹೌದಲ್ಲಕ್ಕಿ. ಯಪ್ಪ ಪುಣ್ಯಾತ್ಮ, ನೀನೇನ್ ಮನೆಗೆ ಹೋಗಂದಿಲ್ಲ, ಒಂದಿಟ್ಟು ಫೋನರ ಕೊಡ್ರಿ ಮಾತಾಡ್ತೀನಿ. ಇತ್ತಿತ್ತಾಗ ಬಾಳ ಮಾಡಕತ್ತೀರಿ. ಹೆತ್ತ ಮಗಳ ಮ್ಯಾಗ ಇಷ್ಟು ಹಗಿ ಸಾಧಿಸೋದು ಒಳ್ಳೇದಲ್ಲ. ಯಾ ಅಪ್ಪ ಸಾಧಿಸ್ತಾನ? ಯಾ ಅಪ್ಪ ಸಾಧಿಸ್ತಾನ ಬಿಡ್ತಾನ ನನಗ್ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಮಾತ್ರ ಬಾಳ ನೋವು ಮಾಡ್ಯಾಳಕ್ಕಿ. ಏನ ನಾನು ಫೋನ್ ಕೊಡುದಿಲ್ಲ. ಈಗೇನ್ ಕೊಡ್ತೀರೇ? ನಾನ ಎತ್ತಾಗ ಹೋಗಿ ಉರ್ಲಿಗಿರ್ಲ ಹಾಕೋಲೆ ಎತ್ತಾಗ ತಗೋ ಬಡ್ಕೋ, ಇಲ್ಲಾಂದ್ರೆ ಬಿಡ್ಬೇಕಲ್ಲ ನೀನ. ಸೌಕಾಶ ಒಗದೇನ್ ಮುರಿತೀರನ್ನ ಅದನ್ನ ಫೋನ್ನ? ಏನ ದೇವ್ರ ಪುಣ್ಯಲೆ ಅದೊಂದು ಫೋನ್ ಅಂತ ಬಂದಾವ. ಈಗ ಮೊದಲು ಕಾಗದ ಪತ್ರ ಬರಿಬೇಕಿತ್ತು, ಟಪಾಲ್ ಹಾಕಿ 7 ದಿನಕ್ಕೆ ಹೋಗಿ ಮುಟ್ಟಿ ಅತ್ತಾಗಿಂದ ಸುದ್ದಿ ಬರಾಕ ಮತ್ತೊಂದು 7 ದಿನ 14 ದಿನ ಕಾಯ್ಬೇಕಿತ್ತು. ಏನ ದೇವ್ರ ಪುಣ್ಯಲೆ ಇದೊಂದು ಏನೋ ಆಗೈತಪ್ಪ. ಒಂದಿಟ್ ಮಗಳು ಹೆಂಗದಾಳ ವಿಚಾರಿಸ್ಕೊಳಕಷ್ಟೇ. ಅದು ಏನ್ ಹಳೆ ಮನೆ ಆಗದಾನ, ಏನ್ ಎತ್ತಾಗರ ಹೋಗ್ಯಾನ. ಮಾತಾಡಿ ಇಲ್ಲಿಡ ಫೋನ್. ನಿನ್ ಮಗಳಿಗೆ ಹೇಳ, ನಾನು ಫೋನಿಗೆ ಹೊಳ್ಳೆ ಹಚ್ಬೇಡ ಅಂತ ಹೇಳ್ಬಿಡ. ಬಂದ್ರೆ ಮಾತ್ರ ನಾ ಎಬ್ಸುದಿಲ್ಲ. ಮತ್ತೆ ಈಗ ಹೇಳಕತ್ತೀನಿ. ಮತ್ತೆ ಏನ ಅದ್ರಾಗ ಏನೊಂದು 2 ರೂಪಾಯಿನ 3 ರೂಪಾಯಿ ಅಷ್ಟ ರೊಕ್ಕ ಉಳಿದತ್ತ. ಅದ್ರಾಗ ಏನ ಅಷ್ಟು ಆಗುಮಟ ಮಾತಾಡ್ಬೇಡ. ಒಟ್ಟು ಮಿಸ್ ಕಾಲ್ ಕೊಡಾಕ ಉಳಿಸು, ಒಂದ್ ರೂಪಾಯಿ ಉಳಿಸು. ಇನ್ ಮಗಳಿಗೆ ಹೇಳು ಅಲ್ಲಿತ್ತಂದ್ರೆ ಹೊಳ್ಳೆ ಹಚ್ಚ ಅಂತ ಹೇಳಿ. ಅಷ್ಟು ಮಾತಾಡಿ ಆಗಿ ಮಾಡ್ಬೇಡ್ರಿ. ಯಪ್ಪ ದೇವ್ರೆ, ಅಂತೂ ಒಂದು ಫೋನರ ಕೊಟ್ಟನಲ್ಲ ನನ್ನ ಗಂಡ. ಫೋನ್ ಹಚ್ಚಕ್ಕೆ ಕಲ್ತಿದ್ದೊಂದು ಚಲೋ ಆಯ್ತು. ಇಲ್ಲ ಅಂದ್ರೆ ಅದು ಬರ್ತಿದ್ದಿಲ್ಲ. ಹೋಗತ್ತ ಎಬ್ಸ್ತಾಳ ಇಲ್ಲ. ಹಲೋ ಹಲೋ, ಹೆಂಗದೀವ ಮಗಳ? ಬೇಸದೇನು ಬೇ, ತಲೆ ಬಾಚ್ಕೊಂತ ಕುಂತಿದ್ನೆ, ಫೋನ್ ಬಂತಲ್ಲ ಅದಕ್ಕೆ ಈಗ ಎಬ್ಸಿದ್ನಿ. ಇವರು ಜಳಕಕ್ಕೆ ಹೋಗ್ಯಾರ. ಹೌದನ? ಆರಾಮದಿಯಲ್ಲ? ಒಟ್ಟು ಜಳಕಕ್ಕೆ ಹೋಗ್ಯಾರ ನಿನ್ನ ಗಂಡಂಗಾರ. ಮತ್ತೇನು ಸಮಾಚಾರವ? ಹೆಂಗೆ ಚಲೋ ನೋಡ್ಕೊಂತಾನ ಗಂಡ? ಹ್ಞೂ ಬೇ, ಚಲೋ ನೋಡ್ಕೊಂತಾರ, ಚಂದ ಮಾತಾಡ್ತಾರ. ಇಲ್ಲಿ ಏನು ಕಿರ್ಕಟ್ಟಿಲ್ಲ ನನಗೆ. ಅತ್ತಿಲ್ಲ, ಮಾವಿಲ್ಲ, ನಾದ್ನ್ಯಾರಿಲ್ಲ, ಯಾರೂ ಇಲ್ಲ. ನಾನು ಕೇಳಾರಿಲ್ಲ ಹೇಳಾರಿಲ್ಲ. ನನ್ನ ಗಂಡ ನಾನು ಇಬ್ಬರೇ ಆರಾಮದೇವ ನೋಡವ. ಹೌದನ? ಆಗ್ಲೇವಾ ಆಗಲಿ, ದೇವ್ರ ದಯದಿಂದ ಅಷ್ಟೊಂದು ಆಗೈತಲ್ಲ. ಅತ್ತಿ ಮಾವನ್ ಕಾಟಿಲ್ಲ ಅಂತಿ, ಪುಣ್ಯ ಮಾಡಿವ. ನನ್ನ ಮಗಳ ಹಿಂಗೆ ಹೊಂದ್ಕೊಂಡು ಚಂದ ಗಂಡನ ಕೊಟ್ಟು ಬಾಳೆ ಮಾಡ್ಕೊಂಡು ಹೋಗವ ಮಗಳ. ಏನು ಖುಷಿಯಾಗಿರು ಮಗಳ, ಖುಷಿಯಾಗಿರುವ. ಅಂದಂಗೆ ಈಕಿ ಶಿವಿ ಬಂದಾಳನ ಅಲ್ಲಿ? ಇಲ್ಲ, ಯಾಕ? ಯವ್ವ ಇಲ್ಲೇ ಆಕಿಗೆ 2 ತೊಲಿ ಬಂಗಾರ ಕೊಡ್ತೇವೆ ಅಂದಿದ್ವಲ್ಲ, ಅದು ಕೊಟ್ಟಿಲ್ಲ. ಮುಕ್ಕಳಾಗ ಉರಿ ಬಿದ್ದತಕಿಗೆ. ಅದು ಕೊಟ್ಟಿಲ್ಲ ಅಂತೇಳಿ ಅದಕ್ಕೆ ಏನಾರ ಅಲ್ಲಿ ಬಂದಾಳನ ಅಂತ ಅಷ್ಟೇ, ಮತ್ತೇನಿಲ್ಲ. ಇಲ್ಲೊಂದು ದೊಡ್ಡ ರಾಡೆವಾದ ಒಂದು ಅತ್ತಾಗ, ಅದಕ್ಕೆ ಕೇಳಿದೆ. ಇವತ್ತು ಬಂದಿಲ್ಲ ಅದಲ್ಲ? ಇಲ್ಲವಾ ಬಂದಿಲ್ಲ. ನಿನ್ನ ಗಂಡಿಗೆ ಮತ್ತೆ ಏನಾರ ಹೇಳ್ಕೊಟ್ಗಿಟ್ಟಾಳೆ ಆಕಿ. ಒಂಚೂರು ಆಕಿ ಬಂದ್ಲಂದ್ರೆ ನಿನ್ನ ಗಂಡನ ಆಕಿ ಕಡೆ ಮಾತಾಡಕ್ಕೆ ಬಿಡಬೇಡ. ಆಯ್ತವ, ಹಂಗೆ ಮಾಡ್ತೇನೆ ತಗೋ. ಆದರೂ ಅವರು ಮೊದಲಿಂದ ಪರಿಚಯದಸ್ತರು ಗೊತ್ತಿರೋರು, ಅದು ಹೆಂಗೆ ಮಾತಾಡಕ್ಕೆ ಬಿಡ್ಲಾರ್ದಂಗೆ ಆಕತ್ತವ ಏನಪ್ಪ. ಆದರೂ ಯಾಕೋ ಭಾಳ ಹೇಳಾಕತ್ತಿ ಅಂತ ಕೇಳ್ತೇನೆ ಅಷ್ಟೇ. ಸರಿ ಆಯಿತು, ಸರಿ ತಗೋಬಿ. ಒಂಚೂರು ನಾಷ್ಟಕ್ಕದು ಮಾಡ್ಬೇಕು, ಕೆಲಸ ಅದಾವು. ಆಮೇಲೆ ಹಚ್ತೇನಂತ ನಾನು ನಿಂಗೆ ಮತ್ತೆ ಫೋನ್. ಆಯ್ತು, ಹಂಗೆ ಮಾಡೋದಕ್ಕೇನಿಲ್ಲ. ಬರ್ಲವಾ? ಫೋನ್ ಇಡ್ಲವಾ? ಇಡುವ ಯವ್ವ, ನನ್ನ ಮಗಳು ಕುಟ್ಬಿಟ್ಟು ಮಾತಾಡಿ ಈ ಜನ್ಮಕ್ಕೆ ಸಮಾಧಾನ ಆತ್ ನೋಡಿ. ಈಗ ನನ್ನ ಮಗಳು ಒಂದು ಆರಾಮದಾಳಲ್ಲ, ಅಷ್ಟ ಸಾಕು. ಹೋಲ್ಬಿಡೆ, ನಮ್ಮ ಅವ್ನ ಮನೆಗೆ ಕೊಟ್ಟೋದಕ್ಕಿಂತ ಹೆಚ್ಚಿಂದ ಇಲ್ಲೇ ಆರಾಮದಾಳಲ್ಲ. ಅಲ್ಲಿ ಆಗಿದ್ರಿನ್ನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತೇಳಿ 108 ಕಾಟ ನನ್ನ ಮಗಳಿಗೆ. ಇಲ್ಲ ಅದೇನಿಲ್ಲ, ಗಂಡ ದುಡ್ಕೊಂಬಂದು ಈಡೇ ಪಗಾರ ಕೈಯಾಗ ಕೊಡ್ತಾನೆ. ಹೇಳೋರಿಲ್ಲ ಕೇಳೋರಿಲ್ಲ, ಅತ್ತಿಯಲ್ಲ ನಾದ್ನೆಲ್ಲ ಏನೂ ಅಲ್ಲ. ನನ್ನ ಮಗಳು ರಾಣಿಗತೆ ಇರ್ತಾಳೆ. ಇವ್ರದಕ್ಕೆ ಯಾಕೆ ನಾ ತಲೆ ಕೆಡಿಸ್ಕೋಬೇಕು? ಅಂದ ನೋಡಿ, ಈಗ ಬೆಂಡ್ಲಿ ಹೋಗಿ ಏನು ಹೇಳ್ತಾಳೆ ಅನ್ನೋದಷ್ಟೇ. ಹೆಂಗಾರ ಮಾಡಿ ಅದನ್ನು ತಪ್ಪಿಸಿದ್ರೆ ಅಷ್ಟೇ ಸಾಕು.
ಹ್ಞೂ ಫೋನು ಇಲ್ಲೇ ಇಟ್ಟ ನೋಡ್ರಿ